ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ನನ್ನ ಜೊತೆ ನಿನ್ನ ಕತೆ ಸೀರಿಯಲ್ನ ನೋಡ್ಕೊಂಡು ಬರೋಣ. ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಕೇಳ್ಕೊತೀನಿ. ಅಜಿತ್ತು ತುಂಬ ಸಲ ಕಾಲ್ ಮಾಡಿರ್ತಾನೆ, ಬಟ್ ಸಾಕ್ಷಿ ರಿಸೀವ್ ಮಾಡಿರಲ್ಲ. ಹಾಗೆ ಕನ್ನಡಿಯಲ್ಲಿ ನೋಡಿಕೊಂಡು ಕೂದಲೆಲ್ಲ ಸರಿ ಮಾಡ್ಕೊತಾ ಇರ್ತಾನೆ. ಅವನ ಆತ್ಮಸಾಕ್ಷಿ, ಅವನ ಇನ್ನೊಂದು ಪ್ರತಿಬಿಂಬ ಕೂಡ ಬರುತ್ತೆ. ಏನಪ್ಪ ಸತ್ಯ ಅಂತ ಹೇಳ್ತಾರೆ. ಅಯ್ಯೋ ಏನಿದು ಹಿಂಗೆ ಬಂದು ನಿಂತಿದೆಯಲ್ಲ ಅಂತ ಅವನೇ ನೋಡ್ಕೋತಾ ಇರ್ತಾನೆ. ಏನೋ ಆ ಹುಡುಗಿ ಕಾಲ್ ರಿಸೀವ್ ಮಾಡಿದಕ್ಕೆ ಅಷ್ಟು ಟೆನ್ಷನ್ ಆಗಿದೆಯಾ, ಏನು ಸಮಾಚಾರ, ಏನು ಅವಳ ಮೇಲೆ ಕರುಣೆಯಿಂದನೋ ಅಥವಾ ಬೇರೆ ರೀತಿನೋ ಅಂತ ಹೇಳ್ತಾರೆ. ಅಯ್ಯೋ ಇಲ್ಲಪ್ಪ ನೀನು ನನಗೆ ಇದೆಯಲ್ಲ ಏನು ಕತೆ ಅಂತ ಅನ್ಕೋತಿರ್ತಾನೆ. ಇನ್ನೊಂದು ಕಡೆ ಸಾಕ್ಷಿ, ಅಯ್ಯೋ ಇವನೇನು ಬಾಲ ಇಲ್ದಾರ ನಾಯಿ ಥರ ಹಾಡ್ತಿದ್ದಾನಲ್ಲ, ಏನಿದು ಇವನ ಕತೆ ಅಂತ ಹಾಗೆ ನಗ್ತಿರ್ತಾಳೆ. ಅಯ್ಯೋ ರಾಮ, ಏನಿದು ನನ್ನ ಪ್ರತಿಬಿಂಬನ, ನನ್ನ ಮಂಚ ಮಾತಾಡ್ತಿದ್ದು. ಅಯ್ಯೋಯ್ಯೋ ಇಲ್ಲಪ್ಪ, ನಾನು ಬ್ರಹ್ಮಚಾರಿನೇ, ಯಾವುದೇ ಕಾರಣಕ್ಕೂ ನಾನು ಅವಳಿಗೆ ಮನಸ್ಸೋದಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಾಲೋನಿಯವರೆಲ್ಲ ಒಂದು ಕಡೆ ಸೇರಿರ್ತಾರೆ. ಹಾಗೆ ಅಜಿತ್ ಕೂಡ ಬೇಜಾರಾಗಿ ಕೂತಿರ್ತಾನೆ. ಸಾಹೇಬ್ರೆ, ನಮ್ಮಿಂದನೇ ಅಲ್ವಾ ನೀವು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದು, ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೊಂಡಿದ್ದು ನಮ್ಮಿಂದಲೇ ನಿಮಗೆ ಇಷ್ಟೊಂದು ತೊಂದರೆ ಸಾಹೇಬ್ರೆ ಅಂತ ಹೇಳ್ತಿರ್ತಾರೆ. ತೊಂದರೆ ಅಂತ ಏನಿಲ್ಲ, ಆದರೂ ತುಂಬ ಬೇಜಾರಾಗ್ತಿದೆ. ನಾನು ಯಾವ ಮಾತಿಗೂ ಕೂಡ ತಪ್ತನಲ್ಲ, ಇದೊಂದು ಕೇಸಲ್ಲಿ ನನಗೆ ನಡೆಸ್ಕೊಡೋಕ್ಕಾಗ್ತಿಲ್ವಲ್ಲ ಅಂತ ಹೇಳ್ತಾರೆ. ಹೌದು ಸಾಹೇಬ್ರೆ, ನೀವು ಈ ಕೇಸನ್ನ ತೊಗೊಳ್ಳಿಲ್ಲ ಅಂತ ಅಂದಿದ್ರೆ ಚೆನ್ನಾಗಿರ್ತಿತ್ತು. ದಯವಿಟ್ಟು ನೀವು ಏನು ಬೇಜಾರು ಮಾಡ್ಕೋಬೇಡಿ. ನಾವು ಆ ರಾಣಗೆಗೆ ನಮ್ಮ ಮನೆಗಳನ್ನ ಒಪ್ಪಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಲಕ್ಷ್ಮಕ್ಕಂದೊಂದು ಮನೆ ಬಿಟ್ಟರೆ ನಾವೆಲ್ಲ ಸ್ವಂತದ್ದೇ. ಅವ್ರಿಗೆ ಕೊಟ್ಬಿಟ್ಟು ನಾವು ಏನು ಮಾಡಬೇಕು ಅಂತ ಮುಂದೆ ನಾವು ನೋಡ್ಕೋತೀವಿ. ದಯವಿಟ್ಟು ನಿಮ್ಮ ಪಾಡಿಗೆ ನೀವೇ ಇರಿ ಅಂತ ಹೇಳ್ತಾರೆ. ಆಗ ದೇವಯಾನಿ, ಸದ್ಯ ಆದಷ್ಟು ಬೇಗ ಇದಿಷ್ಟು ಬೇಗ ಸಾಲ್ವ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ರಾಣಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಮನಸ್ವಿನಿದ್ದಳು, ಒಂದು ನಿಮಿಷ ತಡೀರಿ, ಹೋಗ್ಬಿಡಿ ಅಂತ ಹೇಳ್ತಾರೆ. ಏನು ನಿಮಗೇನು ತಲೆ ಕೆಟ್ಟೈತಾ? ನಾನು ಇಷ್ಟೊಂದೆಲ್ಲ, ನಾನು ಮತ್ತು ಭೂಮಿ ಇಷ್ಟೊಂದು ಕಷ್ಟಪಟ್ಟಿದ್ದು ಯಾರಿಗೋಸ್ಕರ ಅಂದ್ಕೊಂಡಿದ್ದೀರಾ? ನಿಮಗೋಸ್ಕರ. ನೀವೀಗ ಆ ರಾಣನ ಕೈಲಿ ಒಪ್ಪಿಸ್ಬಿಡ್ತೀರಾ? ರಾಣನ ಕೈಲಿ ಒಪ್ಪಿಸ್ಬಿಟ್ರೆ ಇದೆಲ್ಲ ಸರಿ ಹೋಗ್ಬಿಡುತ್ತಾ ನಿಮ್ಮ ಕೇಸು ಅಂತ ಹೇಳ್ತಾರೆ. ಅಲ್ಲೇ ಸಾಹೇಬ್ರೆ, ನಮ್ಮಿಂದನೇ ಅಲ್ವಾ ನಿಮಗೆಲ್ಲ ಇಷ್ಟೆಲ್ಲ ಕಷ್ಟ. ಹೇಗೋ ನೋಡಿ ಇಲ್ಲಿಂದ ಹೇಗೆ ಟ್ರಾನ್ಸ್ಫರ್ ಆಗೋದ್ರಿ? ಹೌದು ಕಣೋ ಅಜಿತ, ಇವರೆಲ್ಲ ಅವ್ರ ಮನೆಗಳನ್ನ ಕೊಟ್ಬಿಟ್ರೆ ಅತೆಗೆ ನಿನ್ನ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಇಲ್ಲೇ ಹುಡ್ಕೋಬೋದು ಅಂತ. ಅಮ್ಮ ಏನು ಮಾತಾಡ್ತಿದ್ಯಾ ನೀನು? ಇಷ್ಟೇ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಅಯ್ಯೋ ಸುಮ್ಮನಿರಿ, ಆ ತಾಯಿ ಮನಸ್ಸು ಮಿಡಿತಿದೆ, ಹಾಗಾಗಿ ಅವ್ರು ಅದಕ್ಕೋಸ್ಕರ ಹಂಗಂತಂದರು. ತಾಯಿ ಮನಸ್ಸು ಮಗನಿಗೋಸ್ಕರ ಮಿಡ್ಬೋದು, ಮಗ ಆ ಬಡ ಜನಗಳಿಗೋಸ್ಕರ ಮಿಡಿತಾನೆ, ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ದಯವಿಟ್ಟು ಕ್ಷಮಿಸ್ಬಿಡ್ರಪ್ಪ, ಈ ರಾಣಂಗೆ ಮನೆ ಕೊಡ್ತೀನಿ ಅನ್ನೋ ಮಾತನ್ನ ದಯವಿಟ್ಟು ವಾಪಸ್ ತೊಗೊಬಿಡಿ. ಇಷ್ಟೆಲ್ಲ ಹೋರಾಟ ಮಾಡಿದ್ರು ಮೇಡಮ್, ನೀವು ಮತ್ತೆ ಅವನಿಗೆ ಸೋತಿ ಮನೆ ಕೊಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಅವ್ರಿಗೆಲ್ಲ ಮನೆ ವಾಪಸ್ ಕೊಡ್ತೀನಿ ಅಂತ ಯಾವತ್ತೂ ಮಾತಾಡಬೇಡಿ ಆಯಿತಾ? ನಾನು ಹೋರಾಟ ಮಾಡ್ತಿರೋದು ನಿಮಗೋಸ್ಕರ, ಬಡ ಜನಗಳಿಗೋಸ್ಕರನೇ ನಾನು ಈ ಹುದ್ದೆಗೆ ಸೇರಿಕೊಂಡಿದ್ದು ಅಂತ ಹೇಳ್ತಾರೆ. ನೀವೆಲ್ಲ ಸ್ಪಂದಿಸೋದಕ್ಕೇ ನಾನು ಈ ಹೋರಾಟನ ಮುಂದುವರಿಸ್ತಿರೋದು. ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ತಾಳ್ಮೆ ಕಳ್ಕೊಬೇಡಿ. ಇಷ್ಟೇ ದಿವಸ ಇದ್ದೀರಂತೆ, ಇನ್ನೊಂದು ಸ್ವಲ್ಪ ದಿವಸ ಇರಿ, ಬಟ್ ನಾನು ಎಲ್ಲೇ ಹೋದ್ರೂ ಕೂಡ ಈ ಕೇಸ್ಗೊಂದು ಇತ್ಯರ್ಥ ಮಾಡೇ ಮಾಡ್ತೀನಿ. ಅದಕ್ಕೋಸ್ಕರ ನನ್ನ ಫ್ರೆಂಡ್ ಒಬ್ಬರು ಪೊಲೀಸು ಅವರ ಕ್ವಾರ್ಟರ್ಸಲ್ಲಿ ನಾನು ನಿಮಗೆ ಈ ಜಾಗ ಕೇಳಿದ್ದೀನಿ, ನೀವು ಹೋಗಿ ಅಲ್ಲಿರ್ಬೋದು, ಸೇಫಾಗಿರುತ್ತೆ ಅಂತ ಹೇಳ್ತಾರೆ. ಆಯಿತು, ತುಂಬ ಥ್ಯಾಂಕ್ ಯು, ನೀವು ಇಷ್ಟೊಂದು ನನಗೆ ಒದ್ದಾಡ್ತಿದ್ದೀರಾ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ದೇವಯಾನಿ ಅವ್ರ ಮಗಳ ಜೊತೆ ಮಾತಾಡ್ತಾ ಇರ್ತಾಳೆ. ಡೋಂಟ್ ವರಿ ಬೇಬಿ, ಆದಷ್ಟು ಬೇಗ ನಾನು ಅಜ್ಜಿ ಜೊತೆ ಮದುವೆ ಮಾಡಿಸ್ತೀನಿ. ನಾನು ನಿಮ್ಗೆ ಮಾತು ಕೊಟ್ಟಿದ್ದೀನಲ್ಲ, ಸ್ವಲ್ಪ ತಾಳ್ಮೆ ಕಳ್ಕೊಬೇಡ, ನಾನು ಹೇಳೋವರೆಗೂ ಇಲ್ಲಿ ಬರಬೇಡ ಅಂತ ಹೇಳ್ತಿರ್ತಾರೆ. ಆಗ ದೇವಯಾನಿ, ನೀವೇನೋ ಪ್ಲ್ಯಾನ್ ಮಾಡಿದ್ರಿ, ಹೌದು ಹೇಳ್ತಿದ್ರಿ, ಅಜಿತನ ಒಬ್ಬಳೇ ಕಳಿಸ್ತೀನಿ, ಭೂಮಿನ ಇಲ್ಲೇ ಉಳಿಸ್ಕೊತೀನಿ, ಹಾಗೆ ಹೇಗೆ ಅಂತ. ಅದು ಹೇಗೆ ಉಳಿಸ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಬಿಡ್ತಾನೆ, ನಾನೇ ಅವಳಿಗೆ ಡೇಂಜರು ಅಂತ ಗೊತ್ತು, ಹಾಗಾಗಿ ಅಜಿತ್ ಅದನ್ನು ಬಿಡಲ್ಲ, ಅವ್ನು ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಹೌದು, ಈ ಮಾತನ್ನ ಶ್ರವಣ್ ಜೊತೆ ಹೇಳಿಸಿದ್ರೆ ಒಳ್ಳೆಯದು, ಅವನು ಹೇಳಿದರೆ ಸ್ವಲ್ಪ ಕೇಳ್ತಾನೆ, ಬೇಡ ಅಂತ ಹೇಳಿದ್ರೆ ಅಂತ ಹೇಳ್ತಿರ್ತಾರೆ. ಹೌದಲ್ಲ, ವೆರಿ ಗುಡ್ ಐಡಿಯಾ. ಶ್ರವಣ್ ಜೊತೆ ಹೇಳಿಸಿದ್ರೆ ಭೂಮಿನ ಇಲ್ಲೇ ಆರಾಮ್ಸಾಗಿ ಉಳಿಸ್ಕೋಬೋದು. ಅಕಸ್ಮಾತ್ ಅವ್ರು ಡೆಲ್ಲಿಗೆ ಹೋಗಿ ಪ್ರೆಗ್ನೆಂಟಾಗಿ ಅವ್ರ ಮಧ್ಯೆ ಇನ್ನೂ ಸಲಿಗೆ ಬೀಳ್ಕೊಂಡ್ರೆ ಆಗ ಏನು ಮಾಡೋಕ್ಕಾಗಲ್ಲ, ನಿನ್ನ ಮಗಳು ಕೊಟ್ಟು ಮದುವೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹೌದಾ ಅಲ್ವಾ, ನನಗಿದು ಹೊಳಿನೇ ಇಲ್ಲ, ಒಳ್ಳೆ ಕೆಲಸ. ಬಟ್ ನಾನು ಸಾಕ್ಷಿ ಜೊತೆ ಹೇಳ್ತಿದ್ದು ಸುಮ್ಮನೆ ಹಾಗೆ ಅಚ್ಚತಿರಿಯಕ್ಕೆ ಹೇಳಿದೆ. ಶ್ರವಣ್ ಬರಲಿ, ನಾನು ಅವನ ಜೊತೆ ಹೇಳ್ತೀನಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಊಟಕ್ಕೆ ಬಂದಿರ್ತಾರೆ. ಆಗ ಅಜ್ಜಿ ಹಾಗೆ ಡೋರ್ ಕಡೆನೇ ನೋಡ್ತಾ ಇರ್ತಾರೆ. ಏನು ಕಾಲೋನಿಯವ್ರು ಯಾರು ಬಂದಿರವಲ್ಲ ಊಟಕ್ಕೆ, ಹೋಗಿ ಕೊರೆಯೋಕೆ ಭೂಮಿ ಅಂತ ಹೇಳ್ತಾರೆ. ಇಲ್ಲ, ಅವ್ರು ಬರಲ್ವಂತೆ, ನೀವು ನಿಮ್ಮ ಮನೆಯವ್ರ ಜೊತೆ ಹೋಗೋವರೆಗೂ ಕಾಲ ಕಳೀರಿ, ನಾವು ಆಮೇಲೆ ಊಟ ಮಾಡ್ಕೋತೀವಿ ಅಂತ ಹೇಳಿದರು. ಪಾಪ ಎಷ್ಟು ಒಳ್ಳೆ ಜನಗಳು, ಎಷ್ಟು ಬೇಗ ಅರ್ಥ ಮಾಡ್ಕೋತಾರೆ, ಅಂಥ ಜನಗಳನ್ನ ನಾವು ತಪ್ಪು ತಿಳ್ಕೊಬಿಟ್ಟು ಅಂತ ಸಂಗೀತ ಹೇಳ್ತಿರ್ತಾರೆ. ಹೌದೌದು ಅಂತ ಅಂದ್ಕೊತಿರ್ತಾರೆ. ಆಗ ಅಜ್ಜಿತಾ ನೀನು ಹೋಗಲೇಬೇಕಾ ಅಂತ ಹೇಳ್ತಾರೆ. ಅದು
ಗೌರ್ಮೆಂಟ್ ಆರ್ಡರ್ ಅಜ್ಜಿ, ಒಂದು ಸಲ ಆರ್ಡರ್ ಬಂದಮೇಲೆ ಹೋಗಲೇಬೇಕು, ಅದನ್ನು ತಪ್ಪಿಸಂಗಿಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಹೌದಾ, ಹಾಗಾದರೆ ಸರಿ ಬಿಡಪ್ಪ, ಆಯಿತು, ನೀನು ಹೋಗೋದಿದ್ರೆ ಒಬ್ಬನೇ ಹೋಗು ಅಂತ ಅಜ್ಜಿ ಕೂಡ ಹೇಳ್ತಾ ಇರ್ತಾರೆ. ಏನು ಅಂದ್ಕೊಂಡಿದ್ದೀರಾ, ನೀನು ಇವಳನ್ನ ಮದುವೆ ಆಗಲಿಲ್ಲ ಅಂತಂದರೆ, ಆ ಕಾಲೋನಿ ವಿಷಯ ಬರಲಿಲ್ಲ ಅಂದರೆ ನೀನು ಇಲ್ಲೇ ಇರ್ತಿದ್ದೆ. ನೋಡಿ ಅಜ್ಜಿ, ಇನ್ನೊಂದು ಸಲ ಭೂಮಿನ ಈ ವಿಷಯದಲ್ಲಿಗೆ ಹೇಳ್ಕೊಬರ್ಬೇಡಿ. ಅಕಸ್ಮಾತ್ ನಾನು ಏನಾರು ಹೋದರೆ ಇನ್ಯಾವತ್ತೂ ಇಲ್ಲಿಗೆ ಬರೋದೇ ಇಲ್ಲ ಮಂಡ್ಯಗಂತೂ, ಗೊತ್ತಾಯ್ತಾ ಅಂತ ಎಲ್ರಿಗೂ ಕೂಡ ಎದುರಿಸ್ತಾರೆ. ಆಯ್ತು ಬಿಡು, ಎದುರಿಸ್ಬೇಡ, ನಾನೇನು ಅನ್ನಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಭೂಮಿ ಇದ್ದಳು, ಬನ್ನಿ ಎಲ್ಲಾದರೂ ಹೋಗೋಣ ಹೊರಗಡೆ ಅಂತ ಅವರಮ್ಮ ಕರಿತಾ ಇರ್ತಾರೆ. ಊಟಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಇಲ್ಲಮ್ಮ, ನನಗೆ ಆ ರಾಣ ಮತ್ತು ಸಾಕ್ಷಿನ ಹಿಡಿಯೋಕ್ಕಾಗಲಿಲ್ಲ ಅಂತ ತುಂಬ ಬೇಜಾರಾಗಿದೆ, ಹಾಗಾಗಿ ನಾವು ನಾಳೆನೇ ಹೋಗ್ತಿದ್ದೀವಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಶ್ರವಣ್ ಕೂಡ ಬರ್ತಾರೆ. ಅಜಿತ್ ಒಬ್ಬನೇ ಹೋಗಲಿ, ಬಟ್ ಭೂಮಿ ಬೇಡ ಹೋಗೋದು ಅಂತ ಹೇಳ್ತಾರೆ. ಎಲ್ರಿಗೂ ಕೂಡ ಶಾಕ್ ಆಗ್ತಾರೆ. ದೇವಯಾನಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಹಾಗೆ ಮುಖ ನೋಡ್ತಿರ್ತಾರೆ. ಅದೇ ಟೈಮ್ಗೆ ಇನ್ನೊಂದು ಕಡೆ ಅಜಿತ್ ಕೂಡ ಸತ್ಯ ಕಾಲ್ ಮಾಡ್ತಾನೆ ಇರ್ತಾನೆ ಸಾಕ್ಷಿಗೆ. ಆಗ ರಾಣ, ಸಾಕ್ಷಿ ಕಾಲ್ ಬರ್ತಿದೆ ನೋಡಮ್ಮ ಅಂತ ಹೇಳ್ಬಿಟ್ಟು ರಿಸೀವ್ ಮಾಡ್ತಾರೆ. ಅಯ್ಯೋ ಡ್ಯಾಡಿ, ಅದು ಸತ್ಯ ಕಾಲ್ ಮಾಡ್ತಿದ್ದೀನಿ, ನಾನು ರಿಸೀವ್ ಮಾಡಿಲ್ಲ, ಯಾಕೆ ರಿಸೀವ್ ಮಾಡ್ತಿದ್ದೀರಾ ಅಂತ ಮ್ಯೂಟ್ ಮಾಡ್ತಾರೆ. ಇರಲಿ ಪರವಾಗಿಲ್ಲ, ಲೌಡ್ ಸ್ಪೀಕರ್ ಹಾಕು ಅಂತ ಹೇಳ್ತಾರೆ. ಅಯ್ಯೋ ಸಾಕ್ಷಿ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಸಾಕ್ಷಿ, ಏನಾಯಿತು, ನೀವು ಆ ಥರ ಎಂಕ್ವೈರಿ ಮಾಡಿದ್ರಲ್ಲ, ನನಗೆ ಬೇಜಾರಾಯಿತು, ಅದಕ್ಕೆ ನಾನು ಕಾಲ್ನ ರಿಸೀವ್ ಮಾಡಲಿಲ್ಲ ಅಂತ ಹೇಳ್ತಾರೆ. ಹೌದು, ನನಗೂ ತುಂಬ ಗಿಲ್ಟ್ ಕಾಣ್ತಿದೆಮ್ಮ, ನನ್ನ ತಂಗಿ ಫ್ರೆಂಡ್ ಅಂತ ಅಂದರೆ ನೀನು ತುಂಬಾ ಒಳ್ಳೆ ಹುಡುಗಿ, ನೀನೇ ರಾಣ ಮಗಳು ಅಂತ ಅಂದ್ಕೊಂಡೆ. ಅಯ್ಯೋ, ಊರಲ್ಲಿರೋರು ಎಷ್ಟು ಜನ ಸಾಕ್ಷಿ ಅನ್ನೋರು ಇರ್ತಾರೆ, ಅವರೆಲ್ಲರೂ ಕೂಡ ರಾಣ ಮಗಳೇ ಆಗಿರ್ತಾರ ಹೇಳಿ. ಹೌದಮ್ಮ, ನಾನು ನೀನು ತಪ್ಪಾಗಿ ತಿಳ್ಕೊಂಬಿಟ್ಟೆ, ಸಾರಿ. ಹಾಗೆ ನಾನು ಅಜಿತ್ ನನ್ನ ಫ್ರೆಂಡ್ ಕೂಡ ಬೇಜಾರು ಮಾಡ್ಕೋತಾನೆ ಅಂತ ಹೇಳ್ಬಿಟ್ಟು ಮಾಡಿದೆ. ಅವನಿಗೊಂದು ನಾನು 2 ಸುಳ್ಳು ಹೇಳ್ಬಿಟ್ಟಿದ್ದೀನಿ, ನೀನು ಫ್ಯಾಷನ್ ಡಿಸೈನಿಂಗ್ ಅಂತಲೂ ಕೂಡ ಹೇಳಿದೆ, ಹಾಗೆ ನಿಮಗೆ ತಂದೆ ಇಲ್ಲ ಅಂತ ಕೂಡ ಹೇಳ್ಬಿಟ್ಟಿದ್ದೆಮ್ಮ ಅಂತ ಹೇಳ್ತಾರೆ. ಹೌದಾ, ಕೋಇನ್ಸಿಡೆಂಟ್ ನೋಡಿ, ನಾನು ಕೂಡ ಫ್ಯಾಷನ್ ಡಿಸೈನಿಂಗ್ ಮಾಡ್ತೀನಿ ಹಬ್ಬ. ಹಾಗಾದರೆ ಒಂದು ಸತ್ಯದಿಂದ ಸುಳ್ಳಿಂದ ಬಚಾವಾದೆ ಅಂತ ಹೇಳ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ನಾನು ಯಾವತ್ತೂ ನಿನ್ನ ಮೇಲೆ ಡೌಟ್ ಬಿಡಲ್ಲ, ಆಯಿತಾ. ದಯವಿಟ್ಟು ಈ ಥರ ಫೋನ್ ರಿಸೀವ್ ಮಾಡ್ತಿಲ್ಲ, ಈ ಥರ ಆಟ ಆಡಿಸ್ಬೇಡಮ್ಮ, ಏನೇ ಇದ್ದರೂ ಫೋನ್ ರಿಸೀವ್ ಮಾಡು. ನನ್ನ ಮನಸ್ಸಿಗೆ ತುಂಬ ಗಿಲ್ಟ್ ಆಯ್ತು, ನನಗೆ ತಡ್ಕೊಳೋಕ್ಕೆ ಆಗ್ತಿಲ್ಲ, ನೀನು ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು. ಆ ಈಡಿಯಟ್, ಆ ಸಾಕ್ಷಿ ಮತ್ತು ರಾಣ ಮಗಳು ಮಾಡಿದ ಆಟದಿಂದ ಇಷ್ಟೆಲ್ಲ ಅವಾಂತರ ಆಗೋಯಿತು. ನನ್ನ ಸ್ನೇಹಿತನಿಗೂ ತುಂಬ ಮುಜುಗರ ಆಯಿತು, ತುಂಬ ಬೇಜಾರಾಯಿತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಬಟ್ ಫೋನ್ ರಿಸೀವ್ ಮಾಡ್ದಲೇ ಯಾವತ್ತೂ ಇರಬೇಡ, ಪ್ರಾಮಿಸ್ ಹೇಳು, ರಿಸೀವ್ ಮಾಡ್ತೀಯ ಅಲ್ವಾ ಅಂತ ಹೇಳ್ತಾರೆ. ಹಾಂ, ರಿಸೀವ್ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಶ್ರವಣ್ ಬರ್ತಾನೆ. ಯಾಕೆ ಬೇಡ ಅಂತಿದ್ದೀರಾ ಅಂತ ಅಳ್ಕೊತಾರೆ. ಆಗ ಅಜ್ಜಿನೂ ಕೂಡ, ಹೌದು ಅಲ್ಲೆಲ್ಲ ಹೊಸ ಜಾಗ ಅಲ್ವಾ, ಅಡ್ಜಸ್ಟಕ್ಕಾಗಲ್ಲ, ಸ್ವಲ್ಪ ದಿವಸ ಇಲ್ಲೇ ಇರಲಿ, ನೀನು ಹೋಗಿ ಫಸ್ಟ್ ಕೆಲಸ ಎಲ್ಲ ನೋಡು, ಆಮೇಲೆ ಬರ್ತಾಳೆ ಅಂತ ಹೇಳ್ತಾರೆ. ಅಜ್ಜಿನೂ ಹೌದು, ಇದು ಒಳ್ಳೆ ಕರೆಕ್ಟು, ನೀನು ಫಸ್ಟ್ ಹೋಗು, ಅವಳು ಇಲ್ಲೇ ಇರಲಿ ಅಂತ ಹೇಳ್ತಾರೆ. ಏನು, ನಾನು ಇರುವಾಗಲೇ ನಾನು ಹೆಂಡ್ತಿನ ಆ ರೀತಿ ನೋಡ್ಕೊತಿದ್ರಿ, ನಾನು ಇದ್ದಾಗಲೇ ನಾನು ಹೆಂಡ್ತಿನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರಿ ಅನ್ನೋದು ನನಗೆ ಗೊತ್ತು, ಅವಳ ಮೇಲೆ ಎಷ್ಟೆಲ್ಲ ಅಟ್ಯಾಕ್ ಆಗಿದೆ ಅಂತ. ಯಾವುದೇ ಕಾರಣಕ್ಕೂ ನಾನು ಭೂಮಿನ ಬಿಟ್ಟು ಹೋಗೋದಿಲ್ಲ, ನಾನು ಎಲ್ಲಿರ್ತೀನೋ ಭೂಮಿ ಅಲ್ಲೇ ಕೂಡ ಇರ್ತಾಳೆ. ಯಾವುದೇ ಒಂದು ಹೆಣ್ಣಾಗಲಿ ಮದುವೆ ಮಾಡ್ಕೊಂಡು ಬಂದಮೇಲೆ ಅವರು ಹೊಸ ಜನಗಳಿಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪನೇ ಕಷ್ಟ. ಅದರಲ್ಲಿ ನಾನು ಹೆಂಡ್ತಿ ತುಂಬಾ ಬದುಕಿದ್ದಿ, ಯಾವ ಪ್ಲೇಸಲ್ಲಾದರೂ ಕೂಡ ಅಡ್ಜಸ್ಟ್ ಆಗೇ ಆಗ್ತಾಳೆ. ಹಾಗಾಗಿ ಒಂದು ಹೆಣ್ಣು ಎಲ್ಲಿ ಬೇಕಾದರೂ ಮನ್ಸು ಮಾಡಿದರೆ ಅಡ್ಜಸ್ಟ್ ಆಗಿ ಉಳ್ಕೋತಾಳೆ. ನಾನು ಎಲ್ಲಿರ್ತೀನೋ ಅಲ್ಲಿ ಭೂಮಿನೂ ಕೂಡ ಅಲ್ಲೇ ಇರ್ತಾಳೆ ಅಂತ ಖಡಕ್ಕಾಗಿ ಎಲ್ರಿಗೂ ಹೇಳ್ತಾನೆ ಅಜಿತ್ತು. ನಾವು ನಾಳೆನೇ ಹೊರಡ್ತಿದ್ವಿ ನಾನು ಭೂಮಿ ಅಂತ ಹೇಳಿಬಿಟ್ಟು ಹೊರಡೋಗ್ತಾನೆ. ಭೂಮಿ ಬಾ ಬೇಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಬಟ್ ಆದರೂ ಬೇಡ ಅಂತ ಹೇಳ್ತಿರ್ತಾರೆ. ಭೂಮಿ, ಅಮ್ಮ ಏನು ಮಾಡೋದಮ್ಮ ಅಂತ ಹೇಳ್ತಿದ್ದಾರೆ. ಭೂಮಿ, ನಾನು ನಿನಗೆ ಹೇಳ್ತಿರೋದು, ಬಾ ಬೇಗ ಬಂದ್ಬಿಟ್ಟು ಬಟ್ಟೆ ಎಲ್ಲ ಜೋಡಿಸ್ಕೊ, ನಾಳೆನೇ ಹೊರಡಬೇಕು ನಾವು ಅಂತ ಹೇಳ್ತಿದ್ರೆ. ಇದಿಷ್ಟು ಇವತ್ತಿನ ಸ್ಟೋರಿ. ನಿಮಗೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.